ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನನ್ನ ಲಾಗಲ್ಲಿ ನಾನು ಮನೆಯಲ್ಲೇ ಸರಿಯಾದ ಅಳತೆ ಅಥವಾ ಪ್ರಮಾಣದಲ್ಲಿ ಮಾಡುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಮನೇಲಿ ಸ್ಟಾಕ್ ಇರಲೇಬೇಕಲ್ವಾ. ಸೊ ಯಾವ ರೀತಿ ಮಾಡೋಣ ಅಂತ ನಿಮಗೆ ಒಂದು ಸತಿ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ಈ ಥರ ಚಿಪ್ಪೆ ಸಮೇತ ನೀವು ಬಿಡಿಸ್ಬೇಕು. ಚಿಪ್ಪೆ ಇದ್ದು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ರುಬ್ಬಬೇಕಾದ್ರೆ ನೀವು ಬೇಕಾದ್ರೆ ನೋಡಿ ಅದು ಚಿಪ್ಪೆ ಹಾಗೆಯೇ ಒಂಥರ ಏನಂತಾರೆ ಸಿಗುತ್ತೆ ಬಾಯಿಗೆ. ನೀವು ಬಿರಿಯಾನಿಗೆ ಹಾಕಿದ್ರೂ ಅಷ್ಟೇ ಅಥವಾ ಪಲಾವ್ ಹಾಕಿದ್ರೂ ಅಷ್ಟೇ. ಅದಕ್ಕೋಸ್ಕರ ನೀವು ಚಿಪ್ಪೆನ ಫುಲ್ಲು ಬಿಡಿಸಿ ಈ ಥರ ಬೆಳ್ಳುಳ್ಳಿನ ಬಿಡಿಸ್ಕೋಬೇಕು. ಏನೊಂದು 10 ನಿಮಿಷ 15 ನಿಮಿಷ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಚಿಪ್ಪೆನ ಫುಲ್ ಬೆಳೆಸಿ ಹಾಗೆ ನೋಡಿ ಈ ಥರ ಕಂಪ್ಲೀಟಾಗಿ ಬಿಡಿಸ್ಬೇಕು. ಸೊ ಏನು ಗೊತ್ತಾ, ನಾನು ಮೊದಲು ಅಂಗಡಿಯಲ್ಲೇ ತರಿಸ್ತಾ ಇದ್ದಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಕೆಲವೊಂದು ವೀಡಿಯೋಗಳು ನೋಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ತಲೆ ಕೆಟ್ಟೋಗಿ ಈ ನಡುವೆ ಸ್ವಲ್ಪ ಮನೇಲಿ ಟೈಮ್ ಇದ್ದಾಗ ಮಾಡ್ಕೋತಿದ್ದೀನಿ. ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ತೋರಿಸ್ತಾರ. ಅದು ನೋಡಿದ್ಮೇಲೆ ದೇವರೇ ಅಂಗಡಿ ತರಿಸ್ಬೇಕು ಅಂತಲೇ ಅನಿಸಲ್ಲ. ಸೊ ಅದಕ್ಕೋಸ್ಕರ ಈ ಥರ ನಾನು ಫುಲ್ ಚಿಪ್ಪೆ ಸಮೇತ ಚಿಪ್ಪೆನ ಬಿಡಿಸಿತಾ ಇದ್ದೀನಿ. ಯಾವಾಗಾದರೂ ಫ್ರೀ ಆದಾಗ ಅಥವಾ ಏನಾದರೂ ಟಿ ವಿ ನೋಡಿಕೊಂಡು ಇದ್ದಾಗ ಈ ಥರ ಬೆಳ್ಳುಳ್ಳಿ ಶುಂಠಿನ ಬಿಡಿಸಿ ಇಟ್ಕೊಬಿಟ್ರೆ ಆರಾಮಾಗಿ ಪೇಸ್ಟ್ ಮಾಡ್ಕೊಬೋದು. ಅದಕ್ಕೆ ಅಂತ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದೇನೋ ಬೇಡ. ಆರಾಮಾಗಿ ಟಿ ವಿ ನೋಡಿಕೊಂಡು ಅಥವಾ ಯಾರಾದರೂ ಸೀರಿಯಲ್ ನೋಡೋ ಅಭ್ಯಾಸ ಇದ್ದರೆ, ಏನಾದರೂ ಟೈಮ್ ಇದ್ದರೆ ನಿಮಗೆ ಈ ಥರ ಬೆಳ್ಳುಳ್ಳಿನ ಬಿಡಿಸ್ಬೋದು. ಸೊ ನೋಡಿ ನಾನಿಷ್ಟು ಬೆಳ್ಳುಳ್ಳಿನ ಬಿಡಿಸ್ದೆ ಈಗ ಕಂಪ್ಲೀಟಾಗಿ. ಈಗ ಶುಂಠಿ ಕೆಲಸ. ಶುಂಠಿನ ಕ್ಲೀನಾಗಿ ಅದನ್ನು ಸಹ ತೊಳೆದು ವಾಶ್ ಮಾಡಬೇಕು. ತುಂಬಾ ಮಣ್ಣಿರುತ್ತೆ. ನಾನು ಕಟ್ ಮಾಡಿದ್ಮೇಲೂ ಮತ್ತೊಂದು ಸತಿ ವಾಶ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಸಹ ಇನ್ನೊಂದು ಸತಿ ವಾಶ್ ಮಾಡೋಣ ಶುಂಠಿನ, ಯಾಕಂದರೆ ಮಣ್ಣಿರುತ್ತಲ್ವಾ. ನಾನು ಅನ್ಕೋತೀನಿ ನಾವೆಲ್ಲ ಇಷ್ಟು ನೀಟಾಗಿ ಮಾಡ್ತೀವಿ, ಆಚೆಯಿಂದ ಪ್ಯಾಕೆಟ್ ತರಬೇಕಾದ್ರೆ ಹೇಗಿರ್ತಿತ್ತಪ್ಪ ಅಂತ ಅನ್ಕೋತಾ ಇದ್ದೆ. ಸೊ ತುಂಬ ಅಂದರೆ ತುಂಬಾ ನೀಟಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದಲ್ವಾ. ಅದು ಟೈಮ್ ಇದ್ದವ್ರಿಗೆ ಓಕೆ. ಕೆಲವೊಂದು ಟೈಮ್ ಏನಾಗುತ್ತೆ, ಏನೋ ಒಂದು ಮಾಡಬೇಕು ಅಂದ್ಕೊಳ್ಳಿ, ಆವಾಗ 10 ರೂಪಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೋಬಾ ಅಂತ ಹೇಳಿರ್ತೀವಿ. ಸೊ ಅದೆಲ್ಲ ತಪ್ಪಿಸ್ಬೋದು. ಈ ಥರ ಮನೆಯಲ್ಲೇ ಮಾಡಿ ನೀವು ಸ್ಟಾಕ್ ನೀವು ಫ್ರೀ ಇದ್ದಾಗ ಮಾಡಿ ಇಟ್ಕೊಂಡ್ರೆ ಅದನ್ನೆಲ್ಲ ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು. ನಾನು ಒಂದು ಸತಿ ವಾಶ್ ಮಾಡಿದೆ, ಈಗ 2ನೇ ಸತಿ ಮತ್ತೆ ನೀರನ್ನ ಚೇಂಜ್ ಮಾಡಿ ಮತ್ತೆ ವಾಶ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಹಾಗೆ ಒದ್ದೆ ಇರುತ್ತಲ್ವಾ ಚಿಪ್ಪೆನ ಹಾಗೆ ಬಿಡಿಸ್ಬಿಡೋಣ. ಸೊ ನೋಡಿ ಏನಪ್ಪ ಅಂತ ಹೇಳಿದ್ರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಶುಂಠಿ ಕ್ವಾಂಟಿಟಿ ಕಮ್ಮಿ ಇರಬೇಕು. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಬೆಳ್ಳುಳ್ಳಿ ಘಮ ಜಾಸ್ತಿ ಬರಬೇಕು, ಶುಂಠಿ ಘಮ ಅದರಲ್ಲಿ ಕಮ್ಮಿ ಬರಬೇಕು. ಅಂದರೆ 60% ಅಥವಾ 70% ಬೆಳ್ಳುಳ್ಳಿ ಹಾಕಿದ್ರೆ ನೀವು 30% ಶುಂಠಿ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗೋಗುತ್ತೆ. ಸೊ ಏನು ನನಗೆ ಮಾಡೋಕ್ಕೆ ಬರಲ್ವಾ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೋರಿಸ್ಬೇಕಾ ಅಂತ ಎಲ್ಲ ಅಂದ್ಕೋಬೇಡಿ. ಯಾಕಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಕೆಲವೊಬ್ಬರಿಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಯಾರಿಗೆ ಮಾಡೋಕ್ಕೆ ಬರಲ್ವೋ ಅವ್ರಿಗೆ ಈ ಒಂದು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತಾ ಇರುವಂತಹ ವಿಡಿಯೋ. ಈಗ ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲ ಒಂದು ಬೌಲಲ್ಲಿ ಹಾಕೋಣ. ನಾನು ಮತ್ತೆ ಇದನ್ನು ಇನ್ನೊಂದು ಸತಿ ವಾಶ್ ಮಾಡ್ತೀನಿ, ಶುಂಠಿನ ಮತ್ತು ಬೆಳ್ಳುಳ್ಳಿನ. ಸೊ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದು ರುಬ್ಬಬೇಕಾದ್ರೆ ಸ್ವಲ್ಪನೂ ನೀರು ಹಾಕೋಬಾರ್ದು. ನೀರು ಹಾಕ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ನೀರೂ ಸಹ ಬಿಟ್ಕೊಳ್ಳುತ್ತೆ. ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ನೀರು ಸಹ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀರೇ ಹಾಕ್ದಂಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೋಬೇಕು. ನೋಡಿ ಇದು ಬೆಳ್ಳುಳ್ಳಿ 70% ಗೊತ್ತಾಗ್ತಿದೆ ಅಲ್ಲ ನಿಮಗೆ, ಶುಂಠಿ 30% ಅಷ್ಟೇ. ಇದು ನಾನು ನಿಮಗೆ ವೀಡಿಯೋ ಮಾಡೋಕ್ಕೋಸ್ಕರ ಇಷ್ಟು ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಟೈಮಲ್ಲಿ ಫ್ರೀ ಇದ್ದರೆ ನಾನು ಸ್ವಲ್ಪ ಮಾಡ್ಕೋತೀನಿ. ಹಾಗೆ ಈಗ ಎಲ್ಲ ವಾಶ್ ಮಾಡಿ ತಂದಾಯಿತು. ನೋಡಿ ನೀರು ಕಾಣ್ತಿದೆ ಅಲ್ಲ, ಎಲ್ಲ ವಾಶ್ ಮಾಡಾಯಿತು. ಈಗ ಮತ್ತೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸಿಂಪಲಾಗಿ ಬೇಗ ಮಾಡ್ಕೋಬೋದು. ಬೆಳ್ಳುಳ್ಳಿ ಸುಲಿಯೋದು ಸ್ವಲ್ಪ ಕಷ್ಟ ಅಷ್ಟೇ. ಅದೊಂದು ಕೆಲಸ ಆಗೋದ್ರೆ
ಬೇಗನೆ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಇದರೆಲ್ಲ ಮೇನ್ ಗಿಮ್ಮಕ್ ಈ ಒಂದು ಉಪ್ಪು. ಸ್ವಲ್ಪ ಉಪ್ಪನ್ನ ಸೇರಿಸೋಣ, ಯಾಕಂದರೆ ಸ್ಟೋರ್ ಮಾಡಿರ್ಬೇಕಲ್ವ ನಾವು ಫ್ರಿಜ್ಜಲ್ಲಿ, ಕೆಡಬಾರ್ದು ಅನ್ನೋ ಕಾರಣಕ್ಕೆ ಉಪ್ಪು. ಹಾಗೆ ಇನ್ನೊಂದು ಹೊಸ ವಿಷಯ, ಎಣ್ಣೆ. ನೀರು ಎಲ್ಲ ಹಾಕೋದು ಬೇಡ, ಸ್ವಲ್ಪ ಎಣ್ಣೆ, ಲೈಟಾಗಿ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಮತ್ತು ಉಪ್ಪು ಹಾಕೋದ್ರಿಂದ ಇದು ಕೆಡಲ್ಲ. ನೀವು 1 ತಿಂಗಳವರೆಗೂ ಸಹ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದೆ, ಎಷ್ಟು ಚೆನ್ನಾಗಿ ಬೆಳ್ಳಗೆ ಕಾಣ್ತಿದೆ ಅಲ್ಲ. ನೀವು ಅಂಗಡಿದು ತೆಗೆದು ನೋಡಿ ಯಾವ ರೀತಿ ಇರುತ್ತೆ ಅಂತ. ಆ ಕಲರ್ಗೂ ಈ ಕಲರ್ಗೂ ಹೇಗೆ ವ್ಯತ್ಯಾಸ ಇದೆ ಅಲ್ವಾ. ಕೆಲವ್ರು ಬೇಕು ಅನ್ನೋರು ಕಲರ್ ಬೇಕು ಅಂತ ಅರಿಶಿನ ಹಾಕೋತಾರೆ. ನನಗೇನಿಲ್ಲ, ಅವಶ್ಯಕತೆ ಇಲ್ಲ. ನೀವು ಬೇಕು ಅಂದರೆ ಅರಿಶಿನ ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಹಾಗೆ ನೀರು ಹಾಕೋಬೇಡಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಎಣ್ಣೆ, ಉಪ್ಪು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಹೇಗಿದೆ ನೋಡಿ, ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀನಿ ನಾನು. ಇದು ಆ್ಯಕ್ಚುಲಿ ನಾನು ಕಬಾಬ್ ಮಾಡಬೇಕಿತ್ತು, ಆ ಟೈಮಲ್ಲಿ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಹಾಗೆ ನಿಮಗೂ ಒಂದು ವಿಡಿಯೋ ಇರಲಿ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಪ್ಯಾಕೆಟೆಲ್ಲ ನೋಡಿ, ಪ್ಯಾಕೆಟ್ ಕಲರ್ಗೂ ನಮ್ಮ ಮನೆ ಕಲರ್ಗೂ ಎಷ್ಟು ವ್ಯತ್ಯಾಸ ಇರುತ್ತಲ್ವ. ಸೊ ಆದಷ್ಟು ಸಮಯ ನಿಮಗೆ ಇದ್ದರೆ ಅಥವಾ ಫ್ರೀ ಟೈಮ್ ಇದ್ದರೆ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ಓಕೆನಾ. ಸೊ ನಿಮ್ಮೆಲ್ರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಏನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಹಾಗೆ ಇಷ್ಟ ಆದರೆ ಶೇರು ಸಹ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ನಮ್ಮನೆ ಕಲರ್ಫುಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಕ್ಕತ್ತಾಗಿ ರೆಡಿಯಾಗಿದೆ. ನೀವು ನನ್ನ ವಿಡಿಯೋ ನೋಡಿಕೊಂಡ್ರೆ ಟ್ರೈ ಮಾಡಿ. ಎಣ್ಣೆ ಮತ್ತು ಉಪ್ಪನ್ನ ಹಾಕೋದನ್ನು ಮರಿಬೇಡಿ, ಓಕೆನಾ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಚಾಚಾ, ಟೇಕ್ ಕೇರ್, ಬಾಯ್.